ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ, ಅಂದಮೇಲೆ ಯಾಕೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತೀರಾ? ನಾನು ಬೇಕು ಅಂತ ಆ ತಪ್ಪನ್ನ ಮಾಡಿಲ್ಲ ಅಪ್ಪ. ನಂಗೆ ಗೊತ್ತು ಮಗಳೇ, ನನ್ನ ಮಕ್ಕಳು ಅಪರಂಜಿ ಅಂತ. ಅವ್ರು ಆಗೋ ತಪ್ಪನ್ನ ಸರಿ ಮಾಡೋರೇ ಹೊರತು ತಪ್ಪು ಮಾಡೋರಲ್ಲ ಅಂತ. ನನ್ನ ಸೇವೆ ಮಾಡೋ ಭಗವಂತನೇ ಬಂದು ನಿನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತಂದರೆ ನಾನು ನಂಬಲ್ಲ. ಯಾಕೆಂದರೆ ನನ್ನ ಮಕ್ಕಳ ಮೇಲೆ ನಂಗೆ ನಂಬಿಕೆ ಇದೆ. ಮಕ್ಕಳಂದರೆ ನಂಗೆ ಹೆಮ್ಮೆ ಇದೆ. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಪ್ಪ. ಹಲೋ ಹಲೋ, ಏನಿದು? ಅಪ್ಪ ಮಗಳು ಇಬ್ರು ಖುಷಿಯಾಗಿ ಮಾತಾಡ್ತೀರಾ ಅನ್ಕೊಂಡ್ರೆ ಹಿಂಗೆ ಗೊಳೋ ಅಂತಿದ್ದೀರಲ್ಲ. ಅಂಕಲ್, ನೀವು ಒಂದೇ ಒಂದ್ಸಲ ನಕ್ಬಿಡಿ, ಅದನ್ನ ನೋಡಿ ನಿಮ್ಮ ಮಗಳು ಖುಷಿಯಾಗಿರ್ತಾಳೆ. ಇಲ್ಲ ಅಂದ್ರೆ ಇಡೀ ದಿನ ಗೊಳೋ ಅಂತಿರ್ತಾಳೆ ಅಷ್ಟೇ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ನಕ್ಕು ಕೃತಜ್ಞತೆ ಹೇಳಿದ್ರಲ್ಲ, ಅಷ್ಟು ಸಾಕು ಬಿಡಿ. ನೋಡಿ ಅಂಕಲ್, ಇವಳನ್ನ ಕಾಡೋನು ನಾನೇ, ಕಾಯೋನು ನಾನೇ. ಬೇರೆ ಯಾರಾದರೂ ಇವಳು ತಂಟೆಗೆ ಬಂದರೆ ತಮಟೆ ಬಾರಿಸ್ತಾ ಇರೋದೆ. ನೀವೇನು ತಲೆ ಕೆಡ್ಸ್ಕೊಬಿಡಿ, ಊರಲ್ಲಿ ಕೆಲಸಗಳು ನೋಡ್ಕೊಳ್ಳಿ. ಇವಳು ಯೋಚನೆ ನನಗೆ ಬಿಡಿ, ಸರಿನಾ? ಸರಿ, ನಿಮಗೆ ಕಾಲೇಜಿಗೆ ಹೋಗೋದಕ್ಕೆ ತಡ ಆಗ್ತಿದೆಯೇನೋ, ನೀವಿನ್ನು ಹೊರಡಿ. ಸರಿಯಪ್ಪ, ಬಾಯ್. ಬಾಯ್ ಅಮ್ಮ. ಬಾಯ್ ಅಂಕಲ್, ಬಾಯ್ ಆಂಟಿ. ಶಾಲಿನಿ, ಅಂತೂ ಭಗವಂತ ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟ. ಅವಳು ಎಲ್ಲದನ್ನು ಮರೆತು ಖುಷಿಯಾಗಿರೋದನ್ನು ನೋಡಿ ಮನಸ್ಸಿಗೆ ಸಮಾಧಾನ ಆಯಿತು. ನಿನ್ನೆನೆ ಈ ಕೆಲಸ ಮಾಡಿದಿದ್ರೆ ಸಮಾಧಾನ ಆಗಿರೋದು. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಎಲ್ಲದಕ್ಕೂ ಸಮಯ ಬರಬೇಕು ನಳಿನಿ, ಸಮಯ ಬರಬೇಕು. ಸರಿ, ಈ ಕಾಫಿ ಬಿಸಿ ಮಾಡ್ಕೊಂಡು ಬರಲಾ? ಕುಡಿತೀರಾ? ತಗೊಳ್ಳಿ ಮೇಡಮ್. ಇವಾಗ ಸಮಾಧಾನನಾ? ಇಷ್ಟು ಮಾತಾಡಕ್ಕೆ ಅದೆಷ್ಟು ಡಂಗಾಣಿ ಆಟ ಆಡ್ಬಿಟ್ಟೆ. ನೋಡಿದ್ಯಾ, ನೀನು ಖುಷಿಯಾಗಿದ್ಯಾ ಅಂತ ನಿಮ್ಮ ಮನೆಯವರು ಖುಷಿಯಾದರು. ಇದೇ ತಾನೇ ನಿಂಗೆ ಬೇಕಿದ್ದಿದ್ದು? ಹೌದು ಆದಿ, ಹೆತ್ತಪ್ಪ ಅಮ್ಮ ಖುಷಿಯಾಗಿದ್ದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ಈಗ ಇದೇ ಖುಷಿ ಕಾಲೇಜ್ಗೆ ಹೋಗೋಣವಾ? ಅರೆ ಅಮ್ಮು, ಏನೇ ಬೆಳಗ್ಗೆನೆ ಎಲ್ಲೋ ಹೊರಟಿರೋ ಹಾಗಿದೆ? ಅದು ತುಂಬ ದಿನಗಳಾಗಿತ್ತು ಶಾಪಿಂಗ್ ಹೋಗದೆ, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ಓ, ಶಾಪಿಂಗ್ ಜೋರು ಅನ್ನೋ. ಅಮ್ಮು, ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೆ. ಪಾಪ ಸಂಜೀವ್ ಹತ್ರ ದುಡ್ಡಿರುತ್ತೋ ಇರಲ್ವೋ. ಹಾಗೇನಿಲ್ಲ, ನಾನು ಅವ್ರಿಗೆ ತೊಂದರೆ ಕೊಡಲ್ಲ. ಅವಶ್ಯಕತೆ ಇರೋಷ್ಟು ಮಾತ್ರ ಶಾಪಿಂಗ್ ಮಾಡ್ತೀನಿ. ಬರೀ ಶಾಪಿಂಗ್ ಅಂತ ಕಾಲ ಕಳಿಬೇಡಿ. ದೇವಸ್ಥಾನ, ಪಾರ್ಕ್ ಅಂತ ಓಡಾಡ್ಕೊಂಡು ಬನ್ನಿ. ನಿಮಗೋಸ್ಕರ ನೀವು ಸ್ವಲ್ಪ ಟೈಮ್ ತಗೊಳ್ಳಿ. ರೀ, ಬೇಗನೆ ಹೊರಟಿದಾರಲ್ಲ, ಪಾರ್ಕಿಗೂ ಹೋಗಿ ಬರ್ತಾರೆ, ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ ಅಲ್ವಾ ಮಕ್ಕಳ? ಹೌದು, ಹಳ್ಳಿ ಅಂದಮೇಲೆ ಅಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕೈ ತುಂಬ ಕೆಲಸ ಇರುತ್ತೆ. ಶಾಪಿಂಗ್ ಅನ್ನೋ ಮಾತೇ ಇಲ್ಲ. ಈಗ ಇಲ್ಲಿಗೆ ಬಂದಿದ್ದೀರಲ್ಲ, ನಿಧಾನವಾಗಿ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬನ್ನಿ. ಅಮ್ಮು, ದುಡ್ಡೇನಾದರೂ ಬೇಕಿತ್ತಮ್ಮ? ಬೇಡಮ್ಮ, ನಮ್ಮ ಹತ್ರ ಇದೆ. ಪಾವ್ನಿ, ಲಕ್ಷ್ಮಿ ಮತ್ತೆ ಆದಿ ಕಾಲೇಜ್ಗೆ ಹೊರಟ್ರಾ? ಇಲ್ಲ ಚಿಕ್ಕಮ್ಮ, ಇನ್ನೇನು ಹೊರಡ್ತಾರೆ ಅನ್ಸುತ್ತೆ. ಛೇ, ನಾನೆಂಥ ಕೆಲಸ ಮಾಡಿದೆ. ಈ ಡಿವೋರ್ಸ್ ಕಡೆ ಗಮನ ಕೊಟ್ಟು ನನ್ನ ತಂಗಿ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ. ಪಾಪ ನೆನ್ನೆ ಎಲ್ಲ ಎಷ್ಟೆಲ್ಲ ತೊಂದರೆ ಅನುಭವಿಸಿದ್ದಾಳೆ. ಈಗ ಅವಳು ಕಾಲೇಜ್ಗೆ ಹೋಗೋ ಪರಿಸ್ಥಿತಿಲಿದ್ದಾಳ ಅಂತಾನೂ ವಿಚಾರಿಸಲಿಲ್ಲ. ಲಕ್ಕಿ, ಕಾಲೇಜಿಗೆ ಹೊರಟಿಯಾ? ಈಗಿನ ಪರಿಸ್ಥಿತಿಲಿ ಕಾಲೇಜ್ಗೆ ಹೋಗೋಕ್ಕೇನು ತೊಂದರೆ ಇಲ್ಲ ತಾನೆ? ಇಲ್ಲ ಅಣ್ಣ,
ನನ್ನ ಜೊತೆ ಆದಿ ಇರುವಾಗ ನನಗೇನು ಭಯ? ಲಕ್ಷ್ಮಿ, ಐ ರಿಯಲಿ ಅಪ್ರಿಷಿಯೇಟ್ ಯು. ನಿನ್ನೆ ನಡೆದಿರೋ ಘಟನೆಯಿಂದ ನೀನು ಹೊರಗಡೆ ಬಂದಿರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದರೆ ಧೈರ್ಯದಿಂದ ಎಲ್ಲವನ್ನೂ ಎದುರಿಸೋಕ್ಕೆ ನಿಂತಿರೋ ಹಾಗಿದೆ. ಅಮ್ಮ, ಹೆದರ್ಕೊಂಡು ಕೂತ್ರೆ ಜೀವನದಲ್ಲಿ ಏನೂ ಸಾಧಿಸೋದಕ್ಕಾಗಲ್ಲ ಅಲ್ವಾ? ನಮಗೆ ಅವಮಾನ ಆಗಿರೋ ಜಾಗದಲ್ಲೇ ತಲೆ ಎತ್ತಿ ನಿಂತು ಅಭಿಮಾನದಿಂದ ನೋಡೋ ಹಾಗೆ ಮಾಡಬೇಕು. ವಾ, ತುಂಬ ಒಳ್ಳೆ ಮಾತು ಹೇಳಿದೆ ಕಣಮ್ಮ. ಎಲ್ಲ ಹೆಣ್ಮಕ್ಳು ನಿನ್ನ ನೋಡಿ ಕಲಿಬೇಕು. ಅಲ್ಲ, ಒಂದು ಸಣ್ಣ ಸಮಸ್ಯೆ ಬಂದರೆ ಸಾಕು ಪ್ರಾಣ ಕಳ್ಕೊಳ್ತೀವಿ ಅನ್ನೋರ ಮಧ್ಯೆ ನಿನ್ನ ಧೈರ್ಯ ನನಗೆ ತುಂಬ ಇಷ್ಟ ಆಯ್ತು ನೋಡಿ. ಲಕ್ಷ್ಮಿ, ನಿನ್ನೆ ನಡೆದಿರೋ ಘಟನೆ ನೋಡಿದವ್ರಿಗೆ ಸಣ್ಣದು ಅಂತ ಅನಿಸಿರ್ಬಹುದು. ಆದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಅದ್ರ ನೋವು ಏನು ಅಂತ ಗೊತ್ತಿರುತ್ತೆ. ಅದನ್ನೆಲ್ಲ ಮೆಟ್ಟು ನಿಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ವೆರಿ ಗುಡ್. ಈ ವಿಷಯದಲ್ಲಿ ನಾನು ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು ಖುಷಿ ವಿಷಯನೇ, ಆದರೆ ಅದು ಒಬ್ಬರಿಗೆ ಸೀಮಿತ ಆಗದೆ ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬಾಕ್ಸ್ ರೆಡಿ ಇದೆಯಾ? ಅಮ್ಮ, ಹೋಗಿ ಬರ್ತೀನಿ. ಹುಷಾರ್. ಬಾಯ್ ಅಮ್ಮ. ಬಾಯ್ ಶೋಭಿತಾ. ಅಮ್ಮ, ನಮಗೂ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಲಕ್ಕಿ, ಏನಾದರೂ ಇದ್ರೆ ನಂಗೆ ಫೋನ್ ಮಾಡು. ಸರಿ ಅಂಜ. ಇವಳು ನೋಡ್ಕೊಳಕ್ಕೆ ನಾನಿಲ್ವಾ? ನೀವೇನು ತಲೆ ಕೆಡ್ಸ್ಕೊಬೇಡಿ. ನೀವು ಅಕ್ಕನ ಜೊತೆ ಖುಷಿಯಾಗಿ ಹೋಗಿ ಬನ್ನಿ. ರೀ, ನೋಡಿದ್ರ ನಮ್ಮ ಮೊಮ್ಮಗನ್ನ ಎಷ್ಟು ಚುರುಕಾಗ್ಬಿಟ್ಟಿದ್ದಾನೆ. ಅವನಿಗೆ ಚುರುಕು ಮುಟ್ಟಿಸ್ತಾ ಇರೋದು ಯಾರು ಹೇಳು? ನನ್ನ ಮೊಮ್ಮಗಳು ಲಕ್ಷ್ಮಿ. ಅದಕ್ಕೆ ಅವನಿಷ್ಟು ಆ್ಯಕ್ಟಿವ್ ಆಗಿರೋದು. ಆಹಾ, ತಾತ, ನೀವು ಹೀಗೆ ಇವಳನ್ನ ಹೊಗಳ್ತಾ ಇದ್ರೆ ನನ್ನ ತಲೆ ಮೇಲೆ ಬಂದು ಕೂತ್ಕೋತಾಳೆ ಅಷ್ಟೇ. ಅದು ಒಂಥರ ಚೆನ್ನಾಗಿರುತ್ತೆ ಬಿಡೋ, ಶಿವನ್ ತಲೆಯಲ್ಲಿ ಗಂಗೆ ಕೂತಿರೋ ಹಾಗೆ. ಸರಿ, ನಾವು ಕಾಲೇಜಿಗೆ ಹೋಗಿ ಬರ್ತೀವಿ.